ಈಗ ನಾಚಿಕಾಪುಂಡ ಎರಡು ಪೊನ್ನುಲು ತುಂಡ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭೂತದ್ದು ಕೋಲದ್ದು ಎಲ್ಲ ಕೂಡ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ. ಅದನ್ನೆಲ್ಲರೂ ಕೂಡ ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಇವತ್ತು ನಿನ್ನೆ ಭೂತ ಎಲ್ಲ ಆಗಿತ್ತು, ಇವತ್ತು ಎಲ್ಲ ಕೆಲಸ ಎಲ್ಲ ಉಳಿದಿತ್ತು. ನಾನು ಕೆಲಸಕ್ಕೆ ಬರಲಿಲ್ಲ, ನಾನು ಮನೇಲಿ ಕೆಲಸ ಮಾಡ್ತಿದ್ದೆ. ನನ್ನ ಚಿಕ್ಕಿಯವರೆಲ್ಲ ಬಂದಿದ್ದಾರೆ ಕೆಲಸಕ್ಕೆ. ಇದು ಚಿಕ್ಕಪ್ಪನ ಮಗಳು, ಇನ್ನು ನನ್ನ ಚಿಕ್ಕಿ, ಇನ್ನು ಚಿಕ್ಕಿ ಇಲ್ಲಿದ್ದಾರೆ. ಇದು ನನ್ನ ಅವ್ವ, ಅಜ್ಜಿ, ಇದು ನನ್ನ ಅಮ್ಮ ಈ ಕಡೆ ನೋಡಿ. ಅವರಿಗೆಲ್ಲ ನಾಚಿಕಂತೆ ಅಷ್ಟೇ. ಹಾಗೆ ಮತ್ತೆ ಇನ್ನು ಉಳಿದವ್ರನ್ನೆಲ್ಲ ತೋರಿಸ್ತೇನೆ. ಮತ್ತೆ ಚಿಕ್ಕಪ್ಪನ ಮಗಳನ್ನ ನೋಡ್ಲಿಕ್ಕೆ ಹೋಗ್ಬೇಕು, ಒಂದ್ಸಲ ಅಲ್ಲಿ ಕೂಡ ಒಮ್ಮೆ ಹೋಗಿ ಬರ್ಬೇಕು. ಹಾಯ್, ನೀನ್ ಡ್ರೆಸ್ ತಕೊಂಡೋದ್ರೆ ಮತ್ತೆ ವಾಪಸ್ ನಾನು ಇಲ್ಲಿಗೆ ಬಿಡುದಿಲ್ಲ, ಆಯ್ತಾ? ಚಿನ್ನಿ ಎಲ್ಲಿದ್ದಾಳೆ? ಹಾ, ಈಗ ನಮ್ಮ ಬಾಬಾ ಅವರು ಹೋಗ್ತಾ ಇದ್ದಾರೆ ಇವತ್ತು. ಸಣ್ಣ ಬಾವ ನನ್ನ ಅತ್ತಿಗೆ ಬರ್ತಾ ಇದ್ದಾರೆ ನೋಡಿ, ಎಷ್ಟು ಸಣ್ಣ ಅತ್ತಿಗೆ ಬಂದ್ರು ನೋಡಿ. ನಮ್ಮ ಸಣ್ಣ ಅತ್ತಿಗೆ ನಾಳೆ ಬಾ, ನಾವು ದರ್ಕಸಿಗೆ ಹೋಗಿ ಬರ್ತೇವೆ, ಆಯ್ತಾ? ಬಾಯ್ ಬಾಯ್. ನಾಳೆ ಬನ್ನಿ ಆಯ್ತಾ? ನಾಳೆ ನಾನು ಇರುದಿಲ್ಲ, ನಾನು ಇವತ್ತು ಹೋಗ್ತೇನೆ. ಟಾಟಾ, ಬಾಯ್ ಬಾಯ್. ಚಿಕ್ಕಪ್ಪನಲ್ಲಿಗೆ ಬಂದಿದ್ದೇವೆ. ನನ್ನ ತಮ್ಮ ಇಲ್ಲಿದ್ದಾರೆ. ಕುಶನ್ ಈ ಕಡೆ ನೋಡಿಯಾ? ಮತ್ತೆ ಇನ್ನೊಂದು ತಮ್ಮ ಅಣ್ಣ ಎಲ್ಲ ಅಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ. ಅಕ್ಕನವರೆಲ್ಲ ಒಳಗಿದ್ದಾರೆ. ಇದು ನನ್ನ ದೊಡ್ಡಣ್ಣ, ನಮ್ಮ ನೆಂಟ್ರು. ಈ ಇಂಚಿದೊಳಗೆ ಈಗ ನಾಚಿಕಾಪುಂಡ ಎರಡು ಪೊನ್ನುಲು ತುಂಡ ಅಂದ್ ಯಾರಾದ್ರೂ ಹುಡುಗಿರು ನೋಡಿದ್ರೆ ಅಂತ ನಾಚಿಕೆ. ಕೊಕ್ಕು ತಿಂಪೆ. ಇದು ಚಿಕ್ಕಿ. ಒಂದು ಹುಡುಗಿ ಇದ್ರೆ ಹೇಳಿ ಅವನಿಗೆ, ಅದಕ್ಕೆ ಅವನಿಗೆ ಇಷ್ಟು ಕೂಡ ನಾಚಿಕೆ. ಹುಡುಗ ಪ್ರಾಯಕ್ಕೆ ಬಂದಿದೆ, ಕೊಟ್ಟು ಸಹಕರಿಸಿ. ಜಸ್ಟ್ ಫಾರ್ ಫನ್. ಈ ಕಡೆ ಅರ್ಧ ತಿಂದಿಸಿಟ್ಟು. ಇದಕ್ಕಿಂತ ಹೆಸರು ಮಾವಿನಕಾಯಿ ಚಂದ್ರಪುಳಿ, ಪುಳಿ ಮುಂಚಿ. ಹಂಗೆ ಹೇಳ್ಬೇಡಿ, ಮತ್ತೆ ಅಂತಾರೆ ಹೇಳುವ. ಹಾಯ್, ವೆಲ್ಕಮ್ ಬ್ಯಾಕ್. ಎಲ್ಲ ಆಗಲೇ ಆಗಿದೆ ಹೇಳು. ಅಕ್ಕನ ಮನೆಗೆ ಹೋಗಿ ಬಂದ್ವಿ. ಅಕ್ಕ ನಿಂಗೆ ಅಕ್ಕ ಅಲ್ಲಲ್ಲ, ಚಿಕ್ಕಪ್ಪನ ಮನೆಗೆ ಹೋಗಿ ಬಂದ್ವಿ. ಹಾಗೆ ಇವಾಗ ಬಂದಿದ್ದು. ನೀನೆಂತ ಹೇಳ್ತಿದ್ದಿ ಮೊಬೈಲ್? ಅದೇ ಇವಳು ಚೊಂಗನಾಗೆ ಕಾಣ್ತಿದ್ದಾಳಂತೆ. ಇಲ್ಲ, ಚೊಂಗ ಅಂದ್ರೆ ಮದುವೆ ಫಿಕ್ಸ್ ಆಯ್ತು, ಹಾಗೆ ಕಾಗದ ತಕೊಂಡು ಹೋಗ್ತಿದ್ದೇವೆ. ಚೊಂಗ ಅಂದ್ರೆ ಏನ್ ಗೊತ್ತಾ? ಚೊಂಗ ಅಂತ ಹೇಳಿದ್ರೆ ಗೊತ್ತಿಲ್ಲ. ನೀನು ಹೇಳ್ತೀಯ, ನಾನು ಹೇಳ್ಬೇಕಾ? ಹಾ, ಚೊಂಗ ಅಂದ್ರೆ ಈಗ ಒಣಕಲ್ ಕಡ್ಡಿಯಾಗಿರ್ತಾರಲ್ಲ ಅವರು, ಆಮೇಲೆ ತಲೆ ಕೂದಲೆಲ್ಲ ಹೀಗೆಲ್ಲ ಒಟ್ರಾಸಿ ಆಗಿರ್ತದಲ್ಲ, ಅವರಿಗೆ ಚೊಂಗ ಅಂತೇಳಿ ಹೇಳ್ತೇವೆ. ಹಾಗೆ ಏನು ಹೇಳಲಿಕ್ಕೆ ಬಂದಿಲ್ಲ. ಇಲ್ಲ, ಮದುವೆ ಫಿಕ್ಸ್ ಆಯ್ತು, ಎಲ್ಲ ಬನ್ನಿ. ಯಾರ್ದು ಅಂತ ನಾಡಿದ್ದು ನೋಡಿ, ಇನ್ನೊಂದು ಬ್ಲಾಗಲ್ಲಿ ನೋಡಿ. ಸುಮ್ಮನೆ ಆ ಥರ ಎಲ್ಲ ಸುಳ್ಳು ಹೇಳ್ಬೇಡ. ಮದುವೆ ಫಿಕ್ಸ್ ಆಗಿರೋದು ನಮ್ಮ ರಿಲೇಷನಲ್ಲಿ ಒಬ್ರು ಇದ್ದಾರೆ, ಅವರಿಗೆ ಮದುವೆ ಫಿಕ್ಸ್ ಆಗಿದೆ. ಹಾಗೆ ಬಾಯ್ ಹೇಳ. ಏನ್ ನೋಡಿತ್ತ? ಇರ್ಲಿ ಬಾಯ್ 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 ಬಾಯ್. ಈ ಅಮ್ಮ ಹೇಳಿಕನ ಅತ್ತ ತಿರುಗುದು. ಮನೆಗೆ ಹೋಗಿನೂ ಆಯಿತು, ಬಂದು ಆಯಿತು. ನಾನು 19ಕ್ಕೆ ನೈಟ್ ಹೊರಟದು, ಆದಿತ್ಯವಾರ ನೈಟ್ ಹೊರಟದು. ನೈಟ್ ಹೊರಟು ಮಾರ್ನಿಂಗ್ ರೀಚ್ ಆಗಿ ವಾಪಸ್ ನೈಟ್ ಫಂಕ್ಷನ್ ಆಗಿ, ಆಮೇಲೆ ಮಾರ್ನಿಂಗ್ ಕೂಡ ಫಂಕ್ಷನ್ ಮುಗಿಸಿ ನೈಟ್ ಒಂದು ದಿವಸ ನಿದ್ದೆ ಮಾಡಿ ಬುಧವಾರ ನೈಟ್ ನಾನು ಹೊರಟು ಬಂದದೆ. ಹಾಗೆ ನನಗೆ ಈಗ ಫುಲ್ಲು ಎಂತ ಅಂದರೆ ರೆಸ್ಟೇ ಇಲ್ಲ, ನಿದ್ದೆ ಅದು ಇದೆಲ್ಲ ಅರ್ಧಂಬರ್ಧ ಆಗಿತ್ತು. ಹಾಗೆ ಇವತ್ತು ಸಂಡೇ ಅಲ್ವಾ, ಇವತ್ತು ಸ್ವಲ್ಪ ರೆಸ್ಟ್ ಮಾಡುವ ಅಂತ ಹೇಳಿ ಅದೇ ಟೈಮಲ್ಲಿ ಮತ್ತೆ ಸ್ವಲ್ಪ ನಂದು ವ್ಲಾಗ್ ಅರ್ಧ ಬಾಕಿ ಆಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಫುಲ್ ಮಾಡುವ ಅಂತ ಹೇಳಿ ಒಂದು 3-4 ನಿಮಿಷದ ವ್ಲಾಗ್ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಇದಾಗ್ತದಲ್ಲ ಅಂತ ಹೇಳಿ, ಲೆಂತ್ ಬರ್ತದಲ್ಲ ಅಂತ ಹಾಗೆ ಬಂದಿದ್ದೇನೆ. ಇವತ್ತು ನೋಡಿ ಮನೇಲಿ ರೊಟ್ಟಿ ದೋಸೆ ಎಲ್ಲ ತಿಂದಾಯಿತು. ಇವತ್ತು ನಮ್ಮ PGಯಲ್ಲಿ ಸಜ್ಜಿಗೆ, ಅಯ್ಯೋ ಕೂಡ ಮನೇಲಿ ಆಗಿದ್ರೆ ಸಜ್ಜಿಗೆ ಮಾಡಿದರೆ ಅಷ್ಟು ಇಷ್ಟ ಆಗೋದಿಲ್ಲ, ಆದರೆ ಇಲ್ಲಿ ಎಂತ ಮಾಡೋದು, ಸಜ್ಜಿಗೆ ತಿನ್ನಲೇಬೇಕು, ಏನು ಮಾಡಲಿಕ್ಕೆ ಆಗೋದಿಲ್ಲ.
ಹಾಗೆ ಮತ್ತು ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮುಂಚೆ ಅಂತ ಹೇಳಿದರೆ, ಯಾರೆಲ್ಲ ನನ್ನದು ಮನೆದು ಅಂದರೆ ಕುಟುಂಬದ ದೈವದ ವಿಡಿಯೋ ನೋಡಿಲ್ಲ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ, ಒಂದ್ಸಲ ನೋಡ್ಕೊಂಡು ಬನ್ನಿ. 45 ಮಿನಿಟ್ಸ್ ಕೂಡ ನೀವು ನೋಡಿ, ಅಷ್ಟು ನೋಡಿದರೆ ನನಗೆ ವಾಚ್ ಅವರ್ಸ್ಗೆ ಹೆಲ್ಪ್ ಆಗ್ತದೆ. ಅಟ್ಲೀಸ್ಟ್ ನಿಮಗೆ ಆಗಲಿಲ್ಲ ಅಂದರೆ ಒಂದು ಸೈಡಲ್ಲಿ ಇಟ್ಟು ಬಿಡಿ, ಅದಷ್ಟೇ ಆಗ್ತಾ ಇರ್ತದೆ. ಹಾಗೆ ನೀವು ಹಾಗೆ ಮಾಡಿದ್ರೆ ನನಗೊಂದು ಹೆಲ್ಪ್ ಆಗ್ತದೆ. ಹಾಗೆ ಒಂದು ಹೆಲ್ಪ್ ಮಾಡಿ ಆಯಿತಾ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.